ನನಗೂ 35 ವರ್ಷಗಳ ಕಾರ್ಯಕ್ರಮಗಳ ರೂಪುರೇಷೆ ಕಾರ್ಯಕ್ರಮಗಳ ಭಾಗಿತ್ವದ ಅನುಭವ ಇದೆ. ಆದರೂ ಸಹ ಭಗವಂತ ಈ ರೀತಿಯ ಉತ್ತಮವಾದಂಥ ಕಾರ್ಯಗಳಿಗೆ ಅವರಿಗೆ ಆರೋಗ್ಯ ಆಯುಷನ್ನು ಕೊಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ ಬರಗೂರು ಬೊಪ್ಪಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಉಗ್ರೇಶ್ ಅಣ್ಣವರ ನೇತೃತ್ವದ ಅಭಿಮಾನಿಗಳು, ಶಿರಾ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಮತ್ತೆ ಸಿಬ್ಬಂದಿ ಮತ್ತೆ ಇಲ್ಲಿನ ಅವರ ಅಭಿಮಾನಿಗಳು ಅತ್ಯಂತ ಯಶಸ್ವಿಯಾಗಿ ಉತ್ತಮವಾಗಿ ಈ ಕಾರ್ಯವನ್ನು ಆಯೋಜನೆ ಮಾಡಿದಿರಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಸಹ ಮಾತು ಮುಂದುವರಿಸ್ತೆ. ಏನು ಯಾವ ಮೂಲ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಆರಂಭ ಆಗಿದೆ ಅದು ಮುನ್ನಡೆಯಲಿ, ಪ್ರಾರಂಭ ಆಗಲಿ, ಅದು ಯಶಸ್ಸು ಸಿಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಗೌರವಾನ್ವಿತ ಎಲ್ಲ ವೇದಿಕೆ ಎಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ದಯವಿಟ್ಟು ಕ್ಷಮಿಸ್ಬೇಕು. ಯಾಕೆಂದ್ರೆ ನಮ್ಮ ಕೃಷ್ಣೇಗೌಡರು ಹೇಳ್ದೇನೆ ಮರ್ತ್ಬಿಟ್ಟೆ ನಾನು. ಇಲ್ಲ, ಕೃಷ್ಣೇಗೌಡರು ನಮ್ಮ ಪರಮೇಶ್ ಗೌಡರು ಅವ್ರದ್ದೊಂದು ಟೀಮ್ ಐತೆ, ಒಂದು 4-5 ಜನ. ಅವ್ರು ಬಂದ್ರೆ ಕಾರ್ನಾಗ 5 ಜನನೂ ಬರ್ಬೇಕು, ಒಬ್ಬೊಬ್ಬರು ಬರೋದಿಲ್ಲ. ಕೃಷ್ಣೇಗೌಡರು ಮುದ್ಮಡೋರು ಹಂಸಾಮಣ್ಣನ ಬಗ್ಗೆ ಅಪಾರವಾದಂಥ ಅಭಿಮಾನ ಐತೆ. ಸತ್ಯನಾರಾಯಣಪ್ಪಗೆ ಸಾಹೇಬ್ರಿಗೆ ಇನ್ನೇನು ಹೇಳೋಣಪ್ಪ, ನೀನೇ ನೋಡ್ಕೊಂಬಿಡು ಅಂದರು. ಬಹುಶಃ ಎಲ್ಲೂ ಅವರ ಅಧಿಕಾರ ಅವಧಿನಲ್ಲಿ ನನಗೆ ಕೊಟ್ಟಂತ ಜವಾಬ್ದಾರಿನಲ್ಲಿ ಬಹುಶಃ ಯಾವುದೇ ಮುಖಂಡರುಗಳಿಗೆ ಸ್ವಲ್ಪ ಲೋಪ ಆಗ್ದಂಗೆ ನಡ್ಕೊಂಡಿದ್ದೀನಿ ಅನ್ನೋ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ಹಿರಿಯವರಿಗೂ ಸಹ ಹಿರಿಯರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಾ, ಬಹುಶಃ ನನ್ನ ಮಾತಿನಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಅನ್ನೋಂಥ ಕ್ಷಮೆಯನ್ನ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಮಸ್ಕಾರ. ಬೃಹತ್ ಒಂದು ಹೆಲ್ತ್ ಕ್ಯಾಂಪ್ನೇ ಮಾಡಬೇಕು ಅಂತ ನನ್ನ ಉದ್ದೇಶ ಇತ್ತು. ಆದರೆ ಹೆಲ್ತ್ ಕ್ಯಾಂಪು ಡಾಕ್ಟ್ರುಗಳೆಲ್ಲ ಈ ಅವಧಿನಲ್ಲಿ ಸಿಗಲಿಲ್ಲ. ಅದಕ್ಕಾಗಿ ಒಂದು ನೇತ್ರ ಚಿಕಿತ್ಸಾ ಶಿಬಿರವನ್ನಾದರೂ ನಾನು ಮಾಡಬೇಕು ಅಂತ ಉದ್ದೇಶಕ್ಕೆ ಅವರೆಲ್ಲರೂ ನನಗೆ ಸಹಕಾರ ನೀಡಿ ಆ ಡಾಕ್ಟ್ರುಗಳು ಎಲ್ಲ ಇವತ್ತು ಬಂದು ತಮ್ಮ ಒಂದು ನೇತ್ರ ತಪಾಸಣಾ ಶಿಬಿರವನ್ನು ನಡೆಸಿಕೊಡಲು ಬಂದಿರ್ತಾರೆ. ತಾವುಗಳು ಸಹಕಾರದಿಂದ ಸಹನೆಯಿಂದ ವರ್ತಿಸಿ ಈ ನೇತ್ರ ತಪಾಸಣೆ ಮಾಡಿಸಿಕೊಂಡು ತಾವು ಪ್ರಯೋಜನ ಪಡ್ಕೊಳ್ಳಬೇಕಾಗಿ ನಾನಾದರೂ ಕೇಳ್ಕೊಳ್ತೀನಿ. ದಯವಿಟ್ಟು ಸಹಕಾರ ನೀಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಬರಗೂರಿನಲ್ಲಿ ಕಮಲವಿದ್ಯಾ ಸಂಸ್ಥೆ ಸಂಸ್ಥಾಪಕರಾದಂಥ ಬೊಪ್ಪಣ್ಣನವರ ವಿದ್ಯಾಸಂಸ್ಥೆಯಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಉಗ್ರೇಶ್ ಅಭಿಮಾನಿ ಬಳಗ ಶಿರಾ, ಲಯನ್ಸ್ ಕ್ಲಬ್ ಆಫ್ ಶಿರಾ, ನೇತ್ರದೀಪ GEF ಆಸ್ಪತ್ರೆ ತುಮಕೂರಿವರ ಸಂಯುಕ್ತ ಆಶ್ರಯದಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ಬೊಪ್ಪಣ್ಣನವರ ಸಹಯೋಗದೊಂದಿಗೆ ಈ ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಪೂರಕವಾಗಿ ಬಂದಿದೆ. ಸುಮಾರು ಇಲ್ಲಿಗೆ ಈ ಲಯನ್ಸು 1 ವರ್ಷದಿಂದಲ ಪ್ರಾರಂಭ ಆಗಿ 8ರಿಂದ 10 ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. 1400ಕ್ಕಿಂತ ಹೆಚ್ಚು ಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥ ಕಣ್ಣನ್ನು ತೋರಿಸ್ಕೊಂಬಂದು ಕನ್ನಡಕವನ್ನು ಫ್ರೀಯಾಗಿ ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ಇಲ್ಲಿಗೆ ತಂದುಬಿಡೋ ಅಂಥ ವ್ಯವಸ್ಥೆಯನ್ನು ಉಚಿತವಾಗಿ ಈ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ನಡೀಲಿ. ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಎಲ್ಲ ಇವ್ರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಬೊಪ್ಪಣ್ಣವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬ ಬೇಡ, ನಾನು ಲಯನ್ಸ್ ಕ್ಲಬ್ ವತಿಯಿಂದ ನಾನು ಉಗ್ರೇಶ್ ಅಭಿಮಾನಿ ಬಳಗದಿಂದ ಮತ್ತು ನೇತ್ರದೀಪ ಇವರಿಂದ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸೋಣ ಅಂತ ನಾವ್ಯಾರು ಹಾರ ಹಾಕೋಕೆ ಹೋದರೆ ಇಲ್ಲ, ನಾನು ಹಾರ ಹಾಕ್ಸ್ಕೊಳ್ಳೋದಿಲ್ಲ ಬೇಡ ಅಂತ ಅಷ್ಟೊಂದು ಸರಳ ಜೀವಿ ಬೊಪ್ಪಣ್ಣನವರು. ನಿಜವಾಗ್ಲೂ ಕೂಡ ಅವರು ನಮ್ಮ ಕೃಷ್ಣೇಗೌಡರು ಹೇಳ್ದಂಗೆ ತುಂಬ ಕೆಳಮಟ್ಟದಿಂದ ಬಂದು ಸರಳ ಸಜ್ಜನಿಕೆಯ ರಾಜಕಾರಣಿ. ಹಾಗೆ ನಮ್ಮ ಸತ್ಯನಾರಾಯಣ ಸಾಹೇಬರು ಎಷ್ಟು ಸರಳರೋ ಅವರಲ್ಲಿ ಒಂದು ಭಾಗ ಇವರು ಕೂಡ. ಅಂತಹ ಒಂದು ಸರಳ ವ್ಯಕ್ತಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಅವರ ಹುಟ್ಟುಹಬ್ಬವನ್ನು ಅವರ ಕುಟುಂಬಕ್ಕೆ ದೇವರು ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ಎಲ್ಲ ರಾಜಕೀಯ ಭವಿಷ್ಯಗಳು ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಪಂಚಾಯಿತಿಗಳಲ್ಲಿ ಮಾಡಲಿ. ಅನೇಕ ಜನ ಇದರ ಪ್ರತಿಫಲವನ್ನು ಅನುಕೂಲ ಪಡೆದು ಅನೇಕ ಮಂದಿಗೆ ಕಣ್ಣು ಇಲ್ದಂಥವ್ರಿಗೆ ಕಣ್ಣಿನ ದಾನ
ಅತ್ಯಂತ ಶ್ರೇಷ್ಠವಾದದ್ದು. ಇಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಪುಣ್ಯಾತ್ಮನಿಗೆ ದೇವರು ಆರೋಗ್ಯ ಭಾಗ್ಯ ಹೆಚ್ಚಿನ ಆಯುಷು ಆರೋಗ್ಯ ಕೊಡಲಿ ಅಂತ ನಾನಾದರೂ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಜೈ ಹಿಂದ್, ಜೈ ಕರ್ನಾಟಕ.